ಡಿಸಿಸಿ ಬ್ಯಾಂಕ್ ಜಾರಕಿಹೊಳಿ ಸಹೋದರರ ಕಪ್ಪಿ ಮುಷ್ಟಿಯಲ್ಲಿದ್ದು ಅಲ್ಲಿನ ಆಡಳಿತ ಸದಸ್ಯರು, ಅಧ್ಯಕ್ಷರು, ಉಪಾಧ್ಯಕ್ಷರು ರಬ್ಬರ್ ಸ್ಟ್ಯಾಂಪ್ಗಳಂತೆ ಅಂತ ಕಾಗವಾಡದ ಶಾಸಕ ರಾಜು ಕಾಗೆ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಕಾಗವಾಡ ತಾಲೂಕಿನ ಉಗಾರ್ ಪಟ್ಟಣದ ತಮ್ಮ ಕಚೇರಿಯಲ್ಲಿ ಸಾರ್ವಜನಿಕರೊಂದಿಗೆ ಸಮಾಲೋಚಿಸುವ ವಿಡಿಯೋ ಇದೀಗ ವೈರಲ್ ಆಗಿದ್ದು ಜಿಲ್ಲೆಯ ರಾಜಕಾರಣದಲ್ಲಿ ಸಂಚಲನ ಮೂಡಿಸಿದೆ. ಡಿಸಿಸಿ ಬ್ಯಾಂಕ್ನಲ್ಲಿ 10,000 ನೌಕರರು ಕೆಲಸ ಮಾಡ್ತಿದ್ದಾರೆ. ಆದರೆ ಜಾರಕಿಹೊಳಿ ಸಹೋದರರು ಅಥಣಿ ಡಿಸಿಸಿ ಬ್ಯಾಂಕ್ ಗುರಿಯಾಗಿಸಿಕೊಂಡು ಶಾಸಕ ಲಕ್ಷ್ಮಣ ಸವದಿ ಅವರಿಗೆ ಉದ್ದೇಶಪೂರ್ವಕವಾಗಿ ತೊಂದರೆ ಕೊಡುವ ನಿಟ್ಟಿನಲ್ಲಿ ವ್ಯವಸ್ಥಾಪಕರನ್ನ ವರ್ಗಾವಣೆ ಮಾಡಲಾಗಿದೆ. ವರ್ಗಾವಣೆ ಅಧ್ಯಕ್ಷರು ನನ್ನ ಗಮನಕ್ಕೆ ತರಬೇಕಿತ್ತು, ಆದರೆ ನಾವು ರಬ್ಬರ್ ಸ್ಟ್ಯಾಂಪ್ಗಳಿದ್ದಂತೆ ಅಂತ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಅಲ್ಲಿ ನಂದೇಶ್ವರ ಒಬ್ಬರೇ ಯಾಕೆ ಮಾಡಿದಾರೆ? ಉಳಿದ ಒಂದು 10,000 ನಮ್ಮಲ್ಲಿ ಇವ್ರದವಲ್ಲ ನೌಕರಸ್ತಾರೆ, ಇವ್ರು ಒಬ್ಬರೇ ಯಾಕೆ ಮಾಡಿದರು? ಪರ್ಪಸ್ಲಿ ಲಕ್ಷ್ಮಣಕ್ಕೆ ತ್ರಾಸ ಕೊಡೋ ಸಲುವಾಗಿ, ಲಕ್ಷ್ಮಣ ಮಾನಸಿಕ ಮಾಡೋ ಸಲುವಾಗಿ ಇವನು ಮಾಡಿದ್ದು ಪರ್ಪಸ್ಲಿ ಮಾಡಿದಂತ ನಾನೇ ಇವತ್ತಿಂದು ಹೇಳ್ತೀನಿ. ಹೌದಲ್ಲ? ಆಮೇಲೆ ಅಧ್ಯಕ್ಷರೇ ನನ್ನ ಗಮನಕ್ಕೆ ತರಬೇಕಲ್ಲ, ಹಿಂಗೆ ಮಾಡಬೇಕಾಗಿತ್ತು, ಹೆಂಗ್ ಮಾಡುದ ನಮ್ಮ ಅಲ್ಲೆಲ್ಲ ನಾವು ನೋಡ್ರಿ ಅವ್ರಿಗೆ ಅಧ್ಯಕ್ಷ ಬಿ ರಬ್ಬರ್ ಸ್ಟಾಂಪ್ ಎಲ್ಲ ನಡೆದೈತಿ. ಎಲ್ಲ ಹೈಕಮಾಂಡ್ ಬೇರೆದವ್ರು ಎಲ್ಲರೂ ನಾವೆಲ್ಲ ಪರಸ್ಪರ ಹೇಳ್ತೀವಿ, ಲಕ್ಷ್ಮಣಗೂ ಓದೈತಿ, ಎಲ್ಲರಿಗೂ ಓದೈತಿ. ಇದು ಪರ್ಪಸ್ಲಿ ಅದು ಟಾರ್ಗೆಟ್ ಇಟ್ಟು ಮಾಡಿದ್ವಿ. ಏನ್ ಚೂರು ಎಲ್ಲ ಗೊತ್ತೈತಿ, ನಿಮಗೂ ಎಲ್ಲ ಗೊತ್ತೈತಿ. ಲಕ್ಷ್ಮಣಕ್ಕೆ ಒಟ್ಟ ತ್ರಾಸ ಕೊಡೋ ಸಲುವಾಗಿ ಈಗ ಅಪೇಕ್ಷೆ ಹಾಕಿದ್ರೆ ಲಕ್ಷ್ಮಣ ಕಳಿಸಿದ್ರು ಎಲ್ಲರಿಗೂ ಗೊತ್ತೈತಿ. ಅದನ್ನು ನಾ ಅಲ್ಲಿ ಯಾರು ಹೇಳವ್ರ ಯಾರಿಗೆ ಎಲ್ಲ ರಾಜಕಾರಣ ಗೊತ್ತೈತಿ. ಅದು ಬಾಯಿಲೆ ಅನ್ಸೋದಕ್ಕೆ ಇದು ವ್ಯವಸ್ಥೆಗಳು ಆಗಿದಾವ, ಪರ್ಪಸ್ಲಿ ಮಾಡಿದೈತಿ ಅದ ಕೂಡ. ಅದಕ್ಕೆ ಅಲ್ಲಿ ನಮ್ಮ ಅಧ್ಯಕ್ಷ ಕಡಿಮೆ ಯಾರಿಲ್ಲ ಅಲ್ಲಿ, ನಿಮಗೂ ಎಲ್ಲ